ಇನ್ನು ಮುಡಾ ವಿಚಾರದಲ್ಲಿ ಪಿಎಂ ಮೋದಿ ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ಹೇಳಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾತಾಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿರುವಂತಹ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಈ ಆರೋಪವನ್ನ ಮಾಡ್ತಾರೆ. ಚುನಾವಣೆಯಲ್ಲಿ ಮುಡಾ ವಿಚಾರವನ್ನ ಪ್ರಸ್ತಾಪಿಸುವ ಅವಶ್ಯಕತೆ ಇತ್ತ? ಅದು ಈ ರಾಜ್ಯದ್ದು, ಕರ್ನಾಟಕದಲ್ಲಾಗಿರುವಂತಹ ಒಂದು ಕೇಸ್ ಇದು. ಅದನ್ನ ಬೇರೆ ರಾಜ್ಯಗಳಲ್ಲಿ ಹೋಗಿ ಯಾಕೆ ಪ್ರಸ್ತಾಪ ಮಾಡ್ತಾ ಇದ್ದಾರೆ? ಮುಡಾ ವಿಚಾರದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಪದೇ ಪದೇ ರಾಜಕಾರಣವನ್ನ ಮಾಡ್ತಾ ಇದೆ. ನಮಗೂ ರಾಜಕಾರಣ ಮಾಡಕ್ ಬರುತ್ತೆ ಅಂತ ಹೇಳಿ ಪರಮೇಶ್ವರ್ ಅವರು ಮತ್ತೊಮ್ಮೆ ತಮ್ಮ ಎಂದಿನ ಧಾಟಿಯಲ್ಲಿ ಮಾತಾಡಿದ್ದಾರೆ. ಇನ್ನು ಮುಂದೆ ನಾವು ಕೂಡ ರಾಜಕಾರಣವನ್ನ ಮಾಡಬೇಕಾಗತ್ತೆ ಅಂತ ಹೇಳಿ ಪರಮೇಶ್ವರ್ ಅವರು ಒಂದು ರೀತಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಅಧಿಕಾರಿಗಳು ತನಿಖೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು, ಅದನ್ನು ಬಿಟ್ಟು ನಿತ್ಯ ರಾಜಕಾರಣ ಮಾಡೋದು ಅದು ಸರಿಯಲ್ಲ ಅಂತ ಹೇಳಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಪ್ರತಿಪಕ್ಷದವರು ಸರ್ಕಾರಕ್ಕೆ ಸಲಹೆ ಸೂಚನೆಗಳನ್ನು ಕೊಡಬೇಕು, ಪಾಸಿಟಿವ್ ಕ್ರಿಟಿಸಿಸಮ್ ಮಾಡಬೇಕು. ಅದು ಅವರ ರೋಲ್. ಅದು ಅವ್ರಿಗೆ ಕೊಟ್ಟಿರ್ತಕ್ಕಂಥ, ಸಂವಿಧಾನಾತ್ಮಕವಾಗಿ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಅಧಿಕಾರ ಏನು ಅಂತ ಹೇಳಿದರೆ, ಸರ್ಕಾರವನ್ನು ತಪ್ಪು ಮಾಡಿದರೆ ಅವ್ರನ್ನ ಸರಿದಾರಿಗೆ ಹೋಗೋದಕ್ಕೆ ನನಗೆ ಸಲಹೆ ಸೂಚನೆ ಕೊಡಬೇಕು ನಮ್ಮಗಳಿಗೆ ಇದಕ್ಕೆ ಸರ್ಕಾರಕ್ಕೆ ಅಂತ ಇದೆ. ಅದನ್ನು ಮೀರಿ ಅವರು ರಾಜಕಾರಣ ಮಾಡ್ತಾ ಇದ್ದಾರೆ. ಮೂಢ ಹಗರಣದಲ್ಲಿ ಈಗಾಗಲೇ ಕೋರ್ಟ್ನಿಂದ ತನಿಖೆಗೆ ಆದೇಶ ಮಾಡಿದ್ದಾರೆ. ತನಿಖೆ ಪ್ರಾರಂಭ ಆಗಿದೆ. ಈ ಮಧ್ಯದಲ್ಲಿ ಇಡಿ ಅವರು ಕೂಡ ನೋಟಿಸ್ ಕೊಟ್ಕೊಂಡಿದ್ದಾರೆ. ಇದನ್ನು ದೊಡ್ಡದಾಗಿ ನಾವು ರಾಜಕಾರಣಕ್ಕೆ ಉಪಯೋಗಿಸ್ತೇವೆ ಅಂತೇಳಿ ಅವರು ಉಪಯೋಗಿಸೋದಾದರೆ ನಾವು ರಾಜಕಾರಣ ಮಾಡೋಕ್ಕೆ ಬರೋದಲ್ವಾ? ಕಾಂಗ್ರೆಸ್ಸಿಗೆ ರಾಜಕಾರಣ ಹೇಳ್ಕೊಡ್ಬೇಕಾ ಇವರು? ನಾವು ರಾಜಕಾರಣ ಮಾಡ್ತೀವಿ. ಇಲ್ಲಿನ ಒಂದು ಈ ವಿಷಯವನ್ನು ಪ್ರಧಾನಮಂತ್ರಿಗಳು ಅವರ ಚುನಾವಣಾ ಭಾಷಣದಲ್ಲಿ ಉಪಯೋಗಿಸ್ತಾರೆ ಅಂತ ಹೇಳಿದ್ರೆ ಏನದು ರಾಜಕಾರಣ ಅಲ್ಲದೆ ಮತ್ತೇನಿದೆ? ಹಾಗಾಗಿ ನಾವು ರಾಜಕಾರಣ ಮಾಡ್ತೀವಿ, ಅದಕ್ಕೆ ಪ್ರತ್ಯುತ್ತರ ಕೊಡ್ತೇವೆ. ಸರ್ಕಾರ ಸಮರ್ಥವಾಗಿದೆ, ನಮ್ಮ ಕಾಂಗ್ರೆಸ್ ಪಕ್ಷ ಸಮರ್ಥವಾಗಿದೆ, ಪ್ರತ್ಯುತ್ತರ ಕೊಡ್ತೇವೆ. ಬನ್ನಿ ಎಲ್ಲ ವಿಚಾರವಾಗಿ ಮತ್ತಷ್ಟು ಡೀಟೇಲ್ಸ್ ಪಡೆದೋಣ. ನಾವು ನವದೆಹಲಿ ಪ್ರತಿನಿಧಿ ಹರೀಶ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಹರೀಶ್, ಈಗ ಈ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಹೈಕಮಾಂಡ್ ಸೈಲೆಂಟ್ ಆಗಿರುವಂಥದ್ದು ಹಲವು ಪ್ರಶ್ನೆಗಳನ್ನ ಎತ್ತು ಹಾಕ್ತಾ ಇದೆ. ಯಾಕಂದ್ರೆ ಎಲ್ಲೋ ಸಿಎಂನ ಏನಾದರೂ ಏಕಾಂಗಿಯಾಗಿ ಬಿಟ್ಬಿಟ್ರಾ, ಇವರ ಈ ಪ್ರಕರಣವನ್ನ ಡಿಫೆಂಡ್ ಮಾಡೋದಕ್ಕೂ ಆಗದೆ ಅಥವಾ ಅದ್ರ ಬಗ್ಗೆ ಮಾತಾಡೋದಕ್ಕೂ ಆಗದೆ ಒಂದು ರೀತಿ ಅಡಕಚ್ಚರಿಯಲ್ಲಿ ಸಿಕ್ಕಾಕೊಂಡಿದೆಯಾ ಕಾಂಗ್ರೆಸ್ನ ಹೈಕಮಾಂಡ್? ಎಲ್ಲಿ ಮಾತನಾಡಿದ್ರೆ ಬೇರೆ ರೀತಿಯಲ್ಲಿ ಹೋಗ್ಬಿಡುತ್ತೋ ಅನ್ನುವಂಥದ್ರ ಬಗ್ಗೆನ, ಅಥವಾ ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸ್ತಾ ಇದೆಯಾ? ಇತ್ತ ಸಿದ್ದರಾಮಯ್ಯವ್ರಿಗೂ ಏನು ಹೇಳಕ್ಕಾಗೋದಿಲ್ಲ, ಅಥವಾ ಈ ಪ್ರಕರಣವನ್ನ ಡಿಫೆಂಡ್ ಮಾಡ್ಕೊಳ್ಳೋದಕ್ಕೂ ಆಗೋದಿಲ್ಲ. ಅಂಥ ಪರಿಸ್ಥಿತಿ ಕಾಂಗ್ರೆಸ್ನ ಹೈಕಮಾಂಡ್ ನಲ್ಲಿ ಇದೆಯಾ? ಯಾವ ರೀತಿ ವಿಶ್ಲೇಷಿಸ್ತೀರಿ ಕಾಂಗ್ರೆಸ್ನ ಈ ಮೌನವನ್ನ? ಹೌದು ರೆಹಮಾನ್, ಮುಖ್ಯವಾಗಿ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯ ಅವರನ್ನ ಮೂಡಾ ಪ್ರಕರಣದಲ್ಲಿ ಕೈ ಬಿಡ್ತಾ ಅನ್ನುವಂತಹ ಈಗ ಪ್ರಶ್ನೆಗಳು ಹುಟ್ಟು ಹಾಕಿರುವಂತಹದ್ದು. ಮುಖ್ಯವಾಗಿ ದೆಹಲಿಯಲ್ಲಿ ಎರಡು ಪ್ರೆಸ್ ಮೀಟ್ಗಳಾಗ್ತವೆ. ಅದು ಕೂಡ ಅಭಿಷೇಕ್ ಮನು ಸಿಂಘ್ವಿ ಹಾಗೂ ಜಯರಾಮ್ ರಮೇಶ್ ಅವರು 2 ಬಾರಿ ಪತ್ರಿಕಾಗೋಷ್ಠಿಯನ್ನು ಮಾಡಿ ಸಿದ್ದರಾಮಯ್ಯ ಅವರ ಬೆಂಬಲಕ್ಕೆ ನಿಲ್ಲುವಂಥ ಮತ್ತು ಈ ಪ್ರಕರಣ ಏನು ಅನ್ನುವಂಥದ್ರ ಬಗ್ಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಅಗ್ರೆಸಿವ್ ಆಗಿ ಸಿದ್ದರಾಮಯ್ಯ ಅವರ ಪರವಾಗಿ ನಿಲ್ಲುವಂಥ ಯಾವುದೇ ಪ್ರಯತ್ನ ಕೂಡ ಹೈಕಮಾಂಡ್ ನಾಯಕರಿಂದ ಆಗೋದಿಲ್ಲ. ಒಂದು ಬಾರಿ ಮಾತ್ರ ಕೆ.ಸಿ. ವೇಣುಗೋಪಾಲ್ ಅವರು ಟ್ವೀಟನ್ನು ಮಾಡ್ತಾರೆ. ಅದು ಬಿಟ್ಟ ಹಾಗೆ ಬೇರೆ ಇನ್ಯಾವುದೇ ನಾಯಕರುಗಳು ಕೂಡ ಒಂದು ಹೇಳಿಕೆಯನ್ನು ಕೂಡ ಕೊಡೋದಿಲ್ಲ, ಸಿದ್ದರಾಮಯ್ಯ ಅವರ ಪರವಾಗಿ ನಿಲ್ಲೋದಿಲ್ಲ, ಅಥವಾ ಈ ಮೂಡಾ ಪ್ರಕರಣದಲ್ಲಿ ಬಿಜೆಪಿ ರಾಜಕೀಯವನ್ನು ಮಾಡ್ತಿದೆ ಅನ್ನುವಂತಹ ನಿಟ್ಟಿನಲ್ಲಿ ಬೆಂಬಲವಾಗಿ ನಿಲ್ಲೋದಿಲ್ಲ. ಯಾಕಂತಂದರೆ ಬೇರೆ ರಾಜ್ಯಗಳಲ್ಲಿ ಬೇರೆ ವಿರೋಧ ಪಕ್ಷದ ನಾಯಕರುಗಳ ಮೇಲೆ ದಾಳಿ ಆದಂಥ ಸಂದರ್ಭದಲ್ಲಿ ಇದೇ ಪ್ರಿಯಾಂಕಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು ಆದಿಯಾಗಿ ಎಲ್ಲರೂ ಕೂಡ ಅಗ್ರೆಸಿವ್ ಆಗಿ ಅದನ್ನು ವಿರೋಧವನ್ನು ಮಾಡ್ತಾ ಇದ್ರು. ಆ ವಿರೋಧ ಪಕ್ಷಗಳ ಜೊತೆ ನಿಂತ್ಕೊಳ್ತಾ ಇದ್ರು. ತಮ್ಮ ಪಕ್ಷ ಆಗದೇ ಇದ್ರು ಕೂಡ ಬೇರೆ ಪಕ್ಷಗಳ ನಾಯಕರ ಮೇಲೆ ಐಟಿ ದಾಳಿ ಆದಂತಹ ಸಂದರ್ಭದಲ್ಲೂ ಕೂಡ ಅವರ ಪರವಾಗಿ ನಿಂತ್ಕೊಳ್ತಾ ಇದ್ರು. ಇದೇ ರಾಹುಲ್ ಗಾಂಧಿ ಅವರ ವಿರುದ್ಧವಾಗಿ ಇಡಿ ದಾಳಿ ಆದಂತಹ ಸಂದರ್ಭದಲ್ಲಿ ಅವರನ್ನ ವಿಚಾರಣೆಗೆ ಕರೆದಂತಹ ಸಂದರ್ಭದಲ್ಲಿ ಇದೇ ಕರ್ನಾಟಕದಿಂದ 100 ಕಾಂಗ್ರೆಸ್ ನಾಯಕರು ಅವರ ಬೆನ್ನಿಗೆ ನಿಂತಿದ್ರು. ಒಂದು ಅಗ್ರೆಸಿವ್ ಆದಂತಹ ಮೂವ್ಮೆಂಟ್ ಅನ್ನು ನಾವು ನೋಡಿದ್ವಿ. ಆದರೆ ಸಿದ್ದರಾಮಯ್ಯ ಅವರ ವಿಚಾರದಲ್ಲಿ ಕಾಂಗ್ರೆಸ್ ಸೈಲೆಂಟ್ ಯಾಕೆ ಅನ್ನುವಂತಹದ್ದು ಸಾಕಷ್ಟು ಪ್ರಶ್ನೆ ಹುಟ್ಟು ಹಾಕಿರುವಂತಹದ್ದು. ಮುಖ್ಯವಾಗಿ ರಾಜ್ಯ ಕಾಂಗ್ರೆಸ್ ನಾಯಕರುಗಳಿಗೂ ಕೂಡ ಇದೇ ಪ್ರಶ್ನೆನ ಕಾಡ್ತಾ ಇದೆ. ಮುಖ್ಯವಾಗಿ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ಅವರ ಜೊತೆ ಬಹಳಷ್ಟು ಚೆನ್ನಾಗಿದ್ದಾರೆ. ಸಿದ್ದರಾಮಯ್ಯ ಅವ್ರನ್ನ ರಾಹುಲ್ ಗಾಂಧಿ ಅವರು ನಂಬ್ತಾರೆ. ಹೀಗಿದ್ರೂ ಕೂಡ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ಅವರ ಜೊತೆ ಯಾಕೆ ನಿಲ್ಲಿಲ್ಲ, ಯಾವುದೇ ಒಂದು ಹೇಳಿಕೆ
ಹೇಳಿಕೆಯನ್ನು ಕೂಡ ಯಾಕೆ ಕೊಡಲಿಲ್ಲ ಅನ್ನುವಂತಹದ್ದು. ಮುಖ್ಯವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರೇ ಹರಿಯಾಣ ಚುನಾವಣೆಯಲ್ಲಿ ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಕರ್ನಾಟಕದ ಮುಖ್ಯಮಂತ್ರಿ ಜಮೀನು ಲೂಟಿ ಮಾಡಿದ್ದಾರೆ, ಭ್ರಷ್ಟ ಮುಖ್ಯಮಂತ್ರಿ ಅನ್ನುವಂಥ ಆರೋಪವನ್ನ ಮಾಡ್ತಾರೆ. ಅದೇ ಹರಿಯಾಣ ಚುನಾವಣೆಯಲ್ಲಿ ಮೋದಿ ಅವರಿಗಿಂತ ಹೆಚ್ಚು ರ್ಯಾಲಿಯನ್ನ ರಾಹುಲ್ ಗಾಂಧಿ ಅವರು ಮಾಡಿದ್ದಾರೆ. ಆದರೂ ಕೂಡ ಅದನ್ನ ತಿರುಗೇಟು ನೀಡುವಂತಹ ಪ್ರಯತ್ನವನ್ನ ರಾಹುಲ್ ಗಾಂಧಿ ಅವರು ಮಾಡಿಲ್ಲ. ಇದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿರುವಂತಹದ್ದು. ಮುಖ್ಯವಾಗಿ ಚುನಾವಣಾ ಪ್ರಚಾರದಲ್ಲಿಯೂ ಕೂಡ ಒಬ್ಬ OBC ನಾಯಕನನ್ನ ಟಾರ್ಗೆಟ್ ಮಾಡಲಾಗ್ತಿದೆ ಅಂತನೋ, ಒಬ್ಬ ಜನಪರ ನಾಯಕನನ್ನ ಟಾರ್ಗೆಟ್ ಮಾಡಲಾಗ್ತಿದೆ, ಬಿಜೆಪಿ ಟಾರ್ಗೆಟ್ ಮಾಡ್ತಿದೆ, IT ED CBIನ ಬಳಸಿ ಅವರನ್ನ ಸರ್ಕಾರವನ್ನು ಬೀಳಿಸುವ ತಂತ್ರವನ್ನ ಮಾಡ್ತಿದೆ, 136 ಸ್ಥಾನಗಳನ್ನ ಗೆದ್ದಿರ್ತಕ್ಕಂತಹ ಕಾಂಗ್ರೆಸ್ ಸರ್ಕಾರವನ್ನ ಬೀಳಿಸಲಿಕ್ಕೆ ಪ್ರಯತ್ನವನ್ನ ಮಾಡ್ತಿದೆ ಅನ್ನುವಂಥ ಯಾವುದೇ ಆರೋಪವನ್ನು ಕೂಡ ಬಿಜೆಪಿ ವಿರುದ್ಧ ರಾಹುಲ್ ಗಾಂಧಿ ಅವರು ಮಾಡಿಲ್ಲ, ಅಥವಾ ಸಿದ್ದರಾಮಯ್ಯ ಅವರನ್ನ ಸಮರ್ಥಿಸಿಕೊಳ್ಳುವಂತಹ ಯಾವುದೇ ಪ್ರಯತ್ನವನ್ನು ಕೂಡ ಮಾಡಿಲ್ಲ. ಇದು ಈಗ ರಾಜ್ಯ ನಾಯಕರಿಗೆ ಒಂದು ರೀತಿಯಾಗಿ ಅನುಮಾನ ಹುಟ್ಟಿಸಿರ್ತಕ್ಕಂಥದ್ದು. ಯಾಕೆ ಸಿದ್ದರಾಮಯ್ಯ ಅವರ ಪರವಾಗಿ ಹೈಕಮಾಂಡ್ ನಿಲ್ತಿಲ್ಲ ಅನ್ನುವಂಥದ್ದು. ಮತ್ತೆ ಹರಿಯಾಣ ಚುನಾವಣೆ ಆದ ಬಳಿಕ ಇದ್ರ ಬಗ್ಗೆ ಏನಾದರೂ ಹೈಕಮಾಂಡ್ ನಾಯಕರು ಇದನ್ನು ಅಗ್ರೆಸಿವ್ ಆಗಿ ಇದು ಮಾಡ್ತಾರೆ. ಮತ್ತೆ ಮಹಾರಾಷ್ಟ್ರ ಚುನಾವಣೆ ಕೂಡ ಇದೆ. ಆ ಚುನಾವಣೆಯಲ್ಲೂ ಕೂಡ ಈ ಒಂದು ಅಸ್ತ್ರ ಬಳಕೆಯನ್ನ ಮಾಡಿದ್ದೇ ಆದಲ್ಲಿ ಬಿಜೆಪಿ, ಆಗ ಹೈಕಮಾಂಡ್ ನಾಯಕರು ಯಾವ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದು ಬಹಳಷ್ಟು ಕುತೂಹಲ ಕೆರಳಿಸಿದ್ದಾರೆ. ಹೇಮಾನ್. ಓಕೆ, ಥ್ಯಾಂಕ್ ಯು ಹರೀಶ್.